ರಾಮೇಶ್ನು ಲಕ್ಷ್ಮಿ ತನ್ನ ಬಾಲ್ಯದಿಂದ ಪರಿಚಿತ. ಅವರ ಕುಟುಂಬವು ಹಳ್ಳಿ ಅಥವಾ ನಗರದ ಹಳೆಯ ಮನೆಗಳಲ್ಲಿ ನೆಲೆಸಿದ್ದ. ಹಬ್ಬ, ಉತ್ಸವ ಮತ್ತು ಪ್ರತಿದಿನದ ಜೀವನದಲ್ಲಿ ಒಟ್ಟಿಗೆ ಭಾಗವಹಿಸುತ್ತಿದ್ದರು. ರಾಮೇಶ್ನು ಕುಟುಂಬದ ಸ್ನೇಹಿತನಾಗಿ ಕೇವಲ ಭೇಟಿ ನೀಡುವವನೇ ಅಲ್ಲ, ಅವರು ಪರಸ್ಪರ ಜೀವನದಲ್ಲಿ ಬೆಂಬಲ, ಪ್ರೋತ್ಸಾಹ ನೀಡುವ ಮೂಲಕ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತಿದ್ದರು. ಬಾಲ್ಯದ ದಿನಗಳಲ್ಲಿ ರಾಮೇಶ್ನು ಮತ್ತು ಲಕ್ಷ್ಮಿ ಸಾಮಾನ್ಯವಾಗಿ ಮನೆಯ ಮುಂದೆ ಆಟವಾಡುತ್ತಿದ್ದ. ಹಬ್ಬಗಳಲ್ಲಿ ಹೊಸ ಉಡುಪು, ತಾಯಂದಿರ ಕೈಯಿಂದ ತಯಾರಿಸಿದ ಸಿಹಿ ಆಟಗಳು ಮತ್ತು ಕತೆಗಳು ಎಲ್ಲವೂ ಒಂದು ಅಸಾಧಾರಣ ಬಾಂಧವ್ಯವನ್ನು ಕಟ್ಟಿದವು. ರಾಮೇಶ್ನು ಯಾವಾಗಲೂ ಬಾಲ್ಯದಲ್ಲಿ ಸಹಾಯಕ, ಉತ್ಸಾಹಭರಿತ ಮತ್ತು ಧೈರ್ಯ ತುಂಬಿದ ವ್ಯಕ್ತಿಯಾಗಿದ್ದ. ಲಕ್ಷ್ಮಿಗೆ ಹಳೆಯ ಗೆಳತಿಯಂತೆ. ಒಂದು ಮಳೆಯ ದಿನ ಮನೆಯ ಹಾದಿಯಲ್ಲಿ ಇಬ್ಬರೂ ನೀರಿನಲ್ಲಿ ಓಡಾಡುತ್ತಾ ಮನೆಗೆ ಮರಳುವಾಗ ತಲೆಕೆಡದಂತೆ ಗೆಳೆಯರು ಸಹಾಯ ಮಾಡಿದರು. ರಾಮೇಶ್ನು ತಿಳಿಸಿದ್ದ, ನಿನ್ನೊಡನೆ ನಾವೆಲ್ಲ ಒಟ್ಟಿಗೆ ಇದ್ದಾಗ ಜೀವನ ಸುಲಭವಾಗುತ್ತದೆ. ಸ್ನೇಹವು ಎಂದಿಗೂ ಬದಲಾಗುವುದಿಲ್ಲ. ಲಕ್ಷ್ಮಿ ಅವನ ಮಾತುಗಳಲ್ಲಿ ಪ್ರೇರಣೆಯನ್ನು ಕಂಡಳು. ಈ ದಿನದಿಂದಲೂ ಜೀವನದಲ್ಲಿ ಯಾವತ್ತೂ ಬದಲಾವಣೆಯಾಗಿ ಬಂದರೂ ಅವರು ಪರಸ್ಪರ ನೆರವಾಗಬೇಕು ಎಂಬ ನಂಬಿಕೆ ಮೂಡಿತು. ಶಾಲಾ ದಿನಗಳು ಮುಗಿಯುತ್ತಾ ಶಾಲೆಯಲ್ಲಿನ ಪರೀಕ್ಷೆ, ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅವರು ಒಟ್ಟಾಗಿ ಭಾಗವಹಿಸುತ್ತಿದ್ದರು. ರಾಮೇಶ್ನು ಯಾವಾಗಲೂ ಲಕ್ಷ್ಮಿಗೆ ಪ್ರೋತ್ಸಾಹ ನೀಡುತ್ತಾ, ತಪ್ಪುಗಳಲ್ಲಿ ಸಹಾಯ ಮಾಡುತ್ತಾ ಅವಳಿಗೆ ಧೈರ್ಯ ತುಂಬುತ್ತಿದ್ದ. ಲಕ್ಷ್ಮಿ, ಭಯವಿಲ್ಲದೆ ಮುಂದೆ ಹೋಗು. ನಿನ್ನ ಶ್ರಮ ಫಲಿತಾಂಶ ತರುತ್ತದೆ ಎಂದ ರಾಮೇಶ್ನು ಪ್ರೋತ್ಸಾಹಿಸುತ್ತಾ. ಲಕ್ಷ್ಮಿಗೆ ಅವನ ಪ್ರೋತ್ಸಾಹವು ಜೀವನದಲ್ಲಿ ಹೊಸ ದೃಷ್ಟಿ ನೀಡುತ್ತಿತ್ತು. ಬಾಲ್ಯದ ನಂತರ ಶಾಲೆಯ ದಿನಗಳು ಮುಗಿಯುತ್ತಾ ಕುಟುಂಬದಲ್ಲಿ ದೂರವಿದ್ದರೂ ರಾಮೇಶ್ನು ಯಾವತ್ತೂ ಪರಿಚಿತವಾಗಿ ಫೋನ್ ಸಂದೇಶಗಳ ಮೂಲಕ ಸಂಪರ್ಕ ಕಾಪಾಡುತ್ತಿದ್ದರು. ಹಬ್ಬಗಳಲ್ಲಿ ಭೇಟಿಯಾಗುವುದು, ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುವುದು ಮತ್ತು ಪರಸ್ಪರ ಬೆಂಬಲ ನೀಡುವುದು ಎಲ್ಲವೂ ಅವರ ಸ್ನೇಹವನ್ನು ಶಾಶ್ವತವಾಗಿ ಕಟ್ಟಿಹಾಕಿತು. ಕಾಲಕ್ರಮೇಣ ಲಕ್ಷ್ಮಿಯ ಕುಟುಂಬದಲ್ಲಿ ಕೆಲವೊಂದು ಸಂಕಷ್ಟಗಳು ಎದುರಾದವು. ತಂದೆಯ ಆರೋಗ್ಯ ಸಮಸ್ಯೆಗಳು, ಮನೆ ಮಾಲೀಕನೊಂದಿಗೆ ಹಣಕಾಸಿನ ಒತ್ತಡ ಮತ್ತು ಅನೇಕ ದಿನನಿತ್ಯದ ಜವಾಬ್ದಾರಿಗಳು ಎಲ್ಲವೂ ಕುಟುಂಬದ ಮೇಲೆ ಒತ್ತಡ ಬೀರುತ್ತಿದ್ದವು. ಲಕ್ಷ್ಮಿ ಒಬ್ಬಳು ಎಲ್ಲವನ್ನೂ ಹೊತ್ತುಕೊಳ್ಳಬೇಕೆಂದು ಪ್ರಯತ್ನಿಸುತ್ತಿದ್ದಳು, ಆದರೆ ಕೆಲವೊಮ್ಮೆ ಒತ್ತಡ ಅವಳ ಮೇಲೆ ಹೆಚ್ಚು ಬರುತ್ತಿತ್ತು. ಆ ಸಮಯದಲ್ಲಿ ರಾಮೇಶ್ನು ಶ್ರದ್ಧೆಯಿಂದ ಬೆಂಬಲವಾಗಿ ಹಾಜರಾಗಿದ್ದ. ಬಾಲ್ಯದ ಸ್ನೇಹಿತ, ಕುಟುಂಬದ ನಿಷ್ಠಾವಂತ ಸ್ನೇಹಿತ ಅವಳಿಗೆ ಧೈರ್ಯ, ಮಾರ್ಗದರ್ಶನ ಮತ್ತು ಮನಃಶಾಂತಿ ನೀಡುತ್ತಿದ್ದ. ಲಕ್ಷ್ಮಿ, ಏನಾದರೂ ಆಗಿ ಹೋಗಬಹುದು, ಆದರೆ ನಿನಗೆ ಶಕ್ತಿಯಿದೆ. ನಾವು ಒಟ್ಟಿಗೆ ಇದನ್ನು ಎದುರಿಸಬಹುದು ಎಂದನು. ರಾಮೇಶ್ನು ಸಂಭಾಷಣೆ, ಸಲಹೆ, ಕೈ ಸಹಾಯ ಮತ್ತು ನಿರಂತರ ಪ್ರೋತ್ಸಾಹದಿಂದ ಕುಟುಂಬದ ಸಂಕಷ್ಟವನ್ನು ಹಗುರಗೊಳಿಸುತ್ತಿದ್ದ. ಅವನು ನಿಷ್ಕಪಟ, ಶ್ರದ್ಧಾಶೀಲ ಮತ್ತು ಶ್ರದ್ಧೆಯೊಂದಿಗೆ ಕಳವಳದ ದಿನಗಳಲ್ಲಿ ಸಹಾಯ ಮಾಡಿದ. ಒಂದು ದಿನ ಲಕ್ಷ್ಮಿ ಮನೆಯಲ್ಲಿ ಕಣ್ಣೀರಿನಿಂದ ಬಳಲುತ್ತಿದ್ದಾಗ ರಾಮೇಶ್ನು ಹತ್ತಿರ ಬಂದು, ನೀನು ಮಾತ್ರವೇ ಈ ಕುಟುಂಬವನ್ನು ಹೊತ್ತುಕೊಳ್ಳಬೇಕಾಗಿಲ್ಲ, ನಾವು ಎಲ್ಲರೂ ಇದ್ದೇವೆ. ನೀನು ನನ್ನ ಬಳಿ ಇರುವುದರಿಂದ ನಾನು ಖುಷಿ ಎಂದನು. ಈ ಮಾತುಗಳು ಲಕ್ಷ್ಮಿಗೆ ಹೊಸ ಧೈರ್ಯ ನೀಡಿತು. ಅವಳಿಗೆ ಅನುಭವವಾಯಿತು, ಜೀವನದಲ್ಲಿ ಯಾವುದೇ ಒತ್ತಡ ಬಂದರೂ ಸ್ನೇಹವು ಶಕ್ತಿ, ನೆಮ್ಮದಿ ಮತ್ತು ಪ್ರೋತ್ಸಾಹ ನೀಡುತ್ತದೆ. ಕಾಲಕ್ರಮೇಣ ಲಕ್ಷ್ಮಿ ಮನೆ ಕಾರ್ಯ, ಕೆಲಸ ಮತ್ತು ಕುಟುಂಬದ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಲು ಆರಂಭಿಸಿದಳು. ರಾಮೇಶ್ನು ತನ್ನ ಸಲಹೆ ಮತ್ತು ಮಾರ್ಗದರ್ಶನದಿಂದ ಅವಳಿಗೆ ತಾಳ್ಮೆ, ಸಮಯ ನಿರ್ವಹಣೆ ಮತ್ತು ಮನಃಶಾಂತಿ ಕಲಿಸಿದನು. ಹಬ್ಬಗಳಲ್ಲಿ, ಮನೆ ಭೇಟಿಗಳಲ್ಲಿ ಅವರು ಬಾಲ್ಯದ ನೆನಪುಗಳನ್ನು ಹಂಚಿಕೊಂಡರು. ಆಟಗಳು, ಹಳೆಯ ಕತೆಗಳು, ಹಾಸ್ಯಮಯ ನೆನಪುಗಳು. ಇದರಿಂದ ಕುಟುಂಬದ ಒಟ್ಟು ಪರಿಸರದಲ್ಲಿ ಸಂತೋಷ ಮತ್ತು ಶ್ರದ್ಧೆ ಹುಟ್ಟಿತು. ಲಕ್ಷ್ಮಿ ಕಂಡುಕೊಂಡಳು, ರಾಮೇಶ್ನು ಕೇವಲ ಸ್ನೇಹಿತವಲ್ಲ, ಜೀವನ ಮಾರ್ಗದರ್ಶಿಯೂ ಆಗಿದ್ದ. ಅವನು ತಮ್ಮ ಕುಟುಂಬದ ಸಂಕಷ್ಟಗಳನ್ನು ಹಗುರಗೊಳಿಸಿದ, ಆದರೆ ಅವಳ ಆತ್ಮವಿಶ್ವಾಸವನ್ನು ಬೆಳೆಸಿದ. ಅವಳ ಜೀವನದಲ್ಲಿ ನೆಮ್ಮದಿ, ಶಕ್ತಿ ಮತ್ತು ಪ್ರೋತ್ಸಾಹವನ್ನು ನೀಡಿದ. ಕಾಲಕ್ರಮೇಣ ಲಕ್ಷ್ಮಿಯ ಕುಟುಂಬವು ಸಂಕಷ್ಟಗಳನ್ನು ಸಮಾಧಾನದಿಂದ ಎದುರಿಸಿತು. ತಂದೆಯ ಆರೋಗ್ಯ ಸುಧಾರಿಸಿಕೊಂಡು ಹಣಕಾಸಿನ ಸಮಸ್ಯೆ ಪರಿಹಾರವಾಗಿದ್ದು ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ಬಂದಿದೆ. ಈ ಯಶಸ್ಸಿನ ಹಿಂದಿರುವ ಪ್ರಮುಖ ಕಾರಣವೆಂದರೆ ರಾಮೇಶ್ನು ಬಾಲ್ಯದ ಸ್ನೇಹಿತ, ಕುಟುಂಬ ಸ್ನೇಹಿತ, ಮಾರ್ಗದರ್ಶಿ ಮತ್ತು ಬೆಂಬಲದ ಶಕ್ತಿ. ರಾಮೇಶ್ನು ಯಾವಾಗಲೂ ನಿಷ್ಠಾವಂತವಾಗಿ, ಧೈರ್ಯ ಮತ್ತು ಪ್ರೋತ್ಸಾಹದಿಂದ ಕುಟುಂಬದೊಂದಿಗೆ ಒಟ್ಟಾಗಿ ನಿಂತಿದ್ದನು. ಅವನ ನೆರವು, ಸಲಹೆ ಮತ್ತು ಸಹಾಯವು ಕುಟುಂಬವನ್ನು ಕಷ್ಟದ ಸಮಯದಲ್ಲಿ ಬಲಿಷ್ಠವಾಗಿ ಉಳಿಸಿಕೊಂಡಿತು. ಲಕ್ಷ್ಮಿ ತನ್ನ ಜೀವನದಲ್ಲಿ ಹೊಸ ದೃಷ್ಟಿ ಪಡೆದಳು. ಅವರ ಸ್ನೇಹವು ಮಾತ್ರವಲ್ಲ, ಜೀವನ ಪಾಠಗಳಾಗಿ ಮಾರ್ಗದರ್ಶನ ನೀಡಿದವು. ಸಮಯ ನಿರ್ವಹಣೆ, ತಾಳ್ಮೆ, ಆತ್ಮವಿಶ್ವಾಸ ಮತ್ತು ಸಂಕಷ್ಟಗಳನ್ನು ಎದುರಿಸುವ ಧೈರ್ಯ. ರಾಮೇಶ್, ನಿನಗೆ ನಾನು ಎಂದಿಗೂ ಸಾಲದಾರನಾಗಲಾರೆ, ಆದರೆ ನಿನ್ನ ಸ್ನೇಹ ಮತ್ತು ಮಾರ್ಗದರ್ಶನ ನನಗೆ ಶಕ್ತಿ ನೀಡಿದೆ, ಲಕ್ಷ್ಮಿ ಹೃದಯಪೂರ್ವಕವಾಗಿ ಹೇಳಿದಳು.
ಹಬ್ಬಗಳು, ಕುಟುಂಬ ಸಮಾರಂಭಗಳು, ಹಳ್ಳಿ ನಗರ ಭೇಟಿಗಳು ಎಲ್ಲವೂ ನವೀಕರಿಸಿದ ಸಂತೋಷ ಮತ್ತು ನೆಮ್ಮದಿಯನ್ನು ತರುತ್ತಿದ್ದವು. ಅವರು ತಮ್ಮ ಬಾಲ್ಯದ ನೆನಪುಗಳನ್ನು ಹಂಚಿಕೊಂಡು ಹೊಸ ದಿನಗಳ ಯಶಸ್ಸು ಮತ್ತು ಸಂತೋಷವನ್ನು ಸಂಭ್ರಮಿಸುತ್ತಿದ್ದರು. ರಾಮೇಶನು ತನ್ನ ಸ್ನೇಹ, ಪ್ರೋತ್ಸಾಹ, ಮಾರ್ಗದರ್ಶನದಿಂದ ಲಕ್ಷ್ಮಿಗೆ ತಾಳ್ಮೆ, ಧೈರ್ಯ ಮತ್ತು ಆತ್ಮವಿಶ್ವಾಸ ಕಲಿಸಿದ್ದ. ಅವಳಿಗೆ ಜೀವನದಲ್ಲಿ ಹೊಸ ಗುರಿಗಳನ್ನು ಸಾಧಿಸಲು ಶಕ್ತಿ ನೀಡಿದ. ಕಥೆಯ ಕೊನೆಯಲ್ಲಿ ಲಕ್ಷ್ಮಿ ತನ್ನ ಜೀವನದಲ್ಲಿ ಶ್ರೇಷ್ಠತೆ ಸಾಧಿಸಿತು. ಕುಟುಂಬವು ಸಂತೋಷ ಮತ್ತು ಶ್ರದ್ಧೆಯಿಂದ ಕೂಡಿದ. ರಾಮೇಶನು ಶಾಶ್ವತ ಸ್ನೇಹ, ನಿಷ್ಠಾವಂತ ಬೆಂಬಲ ಮತ್ತು ಪ್ರೇರಣೆಯ ಸಂಕೇತವಾಗಿ ಉಳಿದ. ಕಥೆಯ ಸಂದೇಶ: ಸ್ನೇಹದ ಶಕ್ತಿ, ಸಂಕಷ್ಟದ ಸಮಯದಲ್ಲಿ ಶಕ್ತಿ, ಧೈರ್ಯ ಮತ್ತು ನೆಮ್ಮದಿ ನೀಡುವುದು. ಮಾರ್ಗದರ್ಶನ ಮತ್ತು ಬೆಂಬಲ: ಜೀವನದಲ್ಲಿ ನಿಷ್ಠಾವಂತ, ಶ್ರದ್ಧಾಶೀಲ ಸಂಬಂಧವು ಬೆಳಕು ನೀಡುತ್ತದೆ. ಬಾಳಿನಲ್ಲಿ ಶಾಶ್ವತ ಸಂಬಂಧಗಳು ಜೀವನದ ಎಲ್ಲಾ ಹಂತಗಳಲ್ಲಿ ಪ್ರೇರಣೆಯಾಗಿ, ಶಕ್ತಿಯಾಗಿ ಉಳಿಯುತ್ತದೆ. ಅಂತ್ಯ: ರಾಮೇಶನು ಮತ್ತು ಲಕ್ಷ್ಮಿಯ ಸ್ನೇಹವು ಜೀವನದಲ್ಲಿ ಶಕ್ತಿ, ಸಂತೋಷ ಮತ್ತು ಪ್ರೇರಣೆಯ ಸಂಕೇತವಾಗಿ ಉಳಿಯಿತು. ಕುಟುಂಬ ಸ್ನೇಹಿತನೊಂದಿಗೆ ನಿಷ್ಠಾವಂತ ಮತ್ತು ಶ್ರದ್ಧೆಯ ಸಂಬಂಧವು ಜೀವನದಲ್ಲಿ ಯಾವತ್ತೂ ಮರೆತೇ ಬಿಡದ ಶಾಶ್ವತ